ಈ ಕಳ್ಳಾಟವನ್ನ ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವೇನು ಸುದ್ದಿ ಪ್ರಸಾರ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಮಾಡಿದ್ದೆ ಆಟ ಆಡಿದ್ದೆ ಕಾನೂನು ಅನ್ನೋ ರೀತಿಯಲ್ಲಿ ಇದ್ರು. ಯಾಕೆ ಬೇಕು ಇಂಥ ಸರ್ವೆ ಅಂಥೇಳಿ, ಈ ಬೋಗಸ್ ಸರ್ವೆ ಅಥವಾ ಗಣತಿ ಯಾಕೆ ಬೇಕು, ಯಾರಿಗೆ ಬೇಕು, ಏನು ಉದ್ದೇಶ, ಇದ್ರ ಉದ್ದೇಶ ಏನು ಎತ್ತ ಎಲ್ಲ ನಾವು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿ ಇವರು ಕಳ್ಳಾಟವನ್ನು ನಾವು ವಿಡಿಯೋ ರೆಕಾರ್ಡ್ ಮಾಡಿ ಜನರ ಮುಂದೆ ತೆರೆದಿಟ್ಟಾಗ ಜನ ಹೌದು ನಮ್ಮನೆಗೂ ಸ್ಟಿಕ್ಕರ್ ಅಂಟಿಸಿದ್ದಾರಲ್ಲ, ನಮ್ಮನೆಗೆ ಯಾರು ಬಂದೇ ಇಲ್ಲ ಅಂಥೇಳಿ ಅಲ್ಲ ಹೇಳಿ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂಥೇಳಿ ಅಲ್ಲ ವಿಚಾರ, ಜನ ಬಂದಿರುವಂಥ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಾದ ನಂತರ ಇದರ ಗಂಭೀರತೆ ಏನು ಅಂಥೇಳಿ ಈಗ ಅರ್ಥ ಆಗಿದೆ ಈ ಸರ್ಕಾರಕ್ಕೆ. ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದ್ದ ಈ ಒಂದು ಬೋಗಸ್ ಜನಗಣತಿ ರಿಪಬ್ಲಿಕ್ ವರದಿ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಿಬಿಎಂಪಿ ಕಳ್ಳಾಟದಿಂದ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆ. ಜಾತಿ ಗಣತಿ ಸರ್ವೆಯಲ್ಲಿ ಭಾರಿ ಲೋಪ ಆಗಿದೆ. ಮನೆಯಲ್ಲಿದ್ದವರಿಂದ ಮಾಹಿತಿಯನ್ನು ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ನಿಂದ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಈ ಹೊತ್ತಿಗೆ ಪಾಲಿಕೆಯವರಿಗೆ ಈಗ ಅರ್ಥ ಆಗಿದೆ, ಹೌದು ನಾವು ಹೀಗೆ ಮಾಡಿದರೆ ಸುಮ್ಮನೆ ಇರೋದೆಲ್ಲ ಜನ ಅಂಥೇಳಿ ಅರ್ಥ ಆಗಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಂತರ ಜನ ರೊಚ್ಚಿಗೆದ್ದಿದ್ರು. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಒಂದು ನ್ಯಾಯ ಒದಗಿಸಬೇಕು. ಅವ್ರ ಸಮುದಾಯ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಒಂದು ಗಣತಿ ಮಾಡೋದಕ್ಕೆ ಅಂತೇಳಿ ಈ ಸರ್ಕಾರ ಇಂಥದ್ದೊಂದು ಜನಗಣತಿ ವರದಿಯನ್ನು ತಂದು ಆ ವರದಿಯ ನಂಬರ್ಸ್ ಆಧಾರದ ಮೇಲೆ ಸರ್ಕಾರದ ಯೋಜನೆಗಳು, ಸರ್ಕಾರದ ಕಾರ್ಯಕ್ರಮಗಳು ಇವರಿಗೆಲ್ಲ ತಲುಪಬೇಕು ಅನ್ನೋ ಉದ್ದೇಶದಿಂದ ಹಿಂಗೆ ಮಾಡೋದಕ್ಕೆ ಹೊರಟಿದೆ. ಆದರೆ ಅದೆಷ್ಟು ಈಗ ಜೆನ್ಯೂನ್ ಆಗಿದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ನೋಡಿ, ನಾವು ಹೇಳಿದ್ವಿ ನೀವು ಜಾತಿ ಜನಗಣತಿಯನ್ನು ಪರಿಶಿಷ್ಟ ಜಾತಿ ಪಂಗಡ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ ಅವರಿಗೆ ಸಿಗಬೇಕಾದಂಥ ಸೌಕರ್ಯಗಳು, ಸರ್ಕಾರದ ಯೋಜನೆಗಳು ಆ ಬಡ ವ್ಯಕ್ತಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋ ಉದ್ದೇಶದಿಂದ ಆ ಕಟ್ಟ ಕಡೆಯ ವ್ಯಕ್ತಿಯ ಗಣತಿಯನ್ನು ಮಾಡುವ ಮೂಲಕ ಈ ಸರ್ಕಾರ ಅಂಥವರಿಗೆ ತನ್ನೆಲ್ಲ ಯೋಜನೆಗಳನ್ನು, ತನ್ನೆಲ್ಲ ಸರ್ಕಾರದ ಸ್ಕೀಮ್ಗಳನ್ನು ಎಲ್ಲವೂ ಕೂಡ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಹೊರಟಿತ್ತು. ಆದರೆ ಜಾತಿ ಜನಗಣತಿ ಹೇಗೆ ಮಾಡ್ತಿದ್ದಾರೆ ಅಂತ ಕೇಳಿದರೆ, ಎಲ್ಲೋ ಒಂದು ಮನೆಗೆ ಹೋಗಿ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರ ಉದ್ಯೋಗ ಏನು, ಅವರ ಇನ್ಕಮ್ ಎಷ್ಟು, ಅವರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಸರ್ಕಾರದ ಯೋಜನೆಯ ಫಲಾನುಭವಿಗಳ ಅವರು, ಇದು ಯಾವುದೇ ಮಾಹಿತಿಯನ್ನು ಪಡೆದುಕೊಳ್ಳದೆ ಕೇವಲ ಒಂದು ಮನೆಗೆ ಹೋಗಿದ್ರಂತೆ, ಆ ಮನೆಗೆ ಹೋಗಿ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ರಂತೆ, ಆ ಮನೆಯಲ್ಲಿ ಯಾರಿದ್ದಾರೆ ಏನು ಎತ್ತ ಅನ್ನೋದನ್ನು ವಿಚಾರ ಮಾಡಿಲ್ವಂತೆ, ಸಮೀಕ್ಷೆ ಸಂಪೂರ್ಣವಾಗಿದೆ ಅನ್ನುವ ಒಂದು ಸ್ಟಿಕ್ಕರ್ ಅಂಟಿಸಿ ಆ ನಂತರ ಕದ್ದು ಮುಚ್ಚಿ ಬಂದ್ರಂತೆ. ಇದು ಚಿತ್ರಣ ನೋಡಿ ಜಾತಿ ಜನಗಣತಿಯ. ಈಗ ಇವರ ವರದಿ ಎಷ್ಟು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಜನರ ಮುಂದೆ ತೆರೆದಿಟ್ಟಾಗ ಜನರು ಪ್ರಶ್ನೆ ಮಾಡ್ತಾರೆ. ನೋಡಿ, ನಮ್ಮ ಮನೆಗೆ ಬರ್ದೆ ನೀವು ಹೇಗೆ ನಮ್ಮ ಮನೆ ಸಮೀಕ್ಷೆ ಆಗಿದೆ ಅಥವಾ ಗಣತಿ ಆಗಿದೆ ಅಂತೇಳಿ ಹೇಳ್ತೀರಿ ಅನ್ನೋದನ್ನು ಜನ ಕೇಳಿದಾಗ ಈಗ ನೀವು ಉತ್ತರ ಕೊಡಬೇಕಾಗಿದೆ. ಜಾತಿ ಜನಗಣತಿ ಸರ್ವೆಯಲ್ಲಿ ಬಿಬಿಎಂಪಿ ಕಳ್ಳಾಟ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ನಂತರ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ತನ್ನ ಎಡವಟ್ಟನ್ನು ಕೊನೆಗೂ ಕೂಡ ಒಪ್ಪಿಕೊಂಡಿದೆ ಬಿಬಿ. ಈ ಕಳ್ಳಾಟವನ್ನು ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವೇನು ಸುದ್ದಿ ಪ್ರಸಾರ ಮಾಡಿಲ್ಲ ಅಂತ ಹೇಳಿದ್ರೆ ಇವರು ಮಾಡಿದ್ದೆ ಆಟ ಆಡಿದ್ದೆ ಕಾನೂನು ಅನ್ನೋ ರೀತಿಯಲ್ಲಿ ಇದ್ರು. ಯಾಕೆ ಬೇಕು ಇಂಥ ಸರ್ವೆ ಅಂಥೇಳಿ, ಈ ಬೋಗಸ್ ಸರ್ವೆ ಅಥವಾ ಗಣತಿ ಯಾಕೆ ಬೇಕು, ಯಾರಿಗೆ ಬೇಕು, ಏನು ಉದ್ದೇಶ, ಇದ್ರ ಉದ್ದೇಶ ಏನು ಎತ್ತ ಎಲ್ಲ ನಾವು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿ ಇವರು ಕಳ್ಳಾಟವನ್ನು ನಾವು ವಿಡಿಯೋ ರೆಕಾರ್ಡ್ ಮಾಡಿ ಜನರ ಮುಂದೆ ತೆರೆದಿಟ್ಟಾಗ ಜನ ಹೌದು ನಮ್ಮನೆಗೂ ಸ್ಟಿಕ್ಕರ್ ಅಂಟಿಸಿದ್ದಾರಲ್ಲ, ನಮ್ಮನೆಗೆ ಯಾರು ಬಂದೇ ಇಲ್ಲ ಅಂಥೇಳಿ ಅಲ್ಲ ಹೇಳಿ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂಥೇಳಿ ಅಲ್ಲ ವಿಚಾರ, ಜನ ಬಂದಿರುವಂಥ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಾದ ನಂತರ ಇದರ ಗಂಭೀರತೆ ಏನು ಅಂಥೇಳಿ ಈಗ ಅರ್ಥ ಆಗಿದೆ ಈ ಸರ್ಕಾರಕ್ಕೆ. ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದ್ದ ಈ ಒಂದು ಬೋಗಸ್ ಜನಗಣತಿ ರಿಪಬ್ಲಿಕ್ ವರದಿ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಿಬಿಎಂಪಿ ಕಳ್ಳಾಟದಿಂದ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆ. ಜಾತಿ ಗಣತಿ ಸರ್ವೆಯಲ್ಲಿ ಭಾರಿ ಲೋಪ ಆಗಿದೆ.
ಮನೆಯಲ್ಲಿದ್ದವರಿಂದ ಮಾಹಿತಿಯನ್ನು ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ನಿಂದ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಈ ಹೊತ್ತಿಗೆ ಪಾಲಿಕೆಯವರಿಗೆ ಈಗ ಅರ್ಥ ಆಗಿದೆ, ಹೌದು ನಾವು ಹೀಗೆ ಮಾಡಿದರೆ ಸುಮ್ಮನೆ ಇರೋದೆಲ್ಲ ಜನ ಅಂಥೇಳಿ ಅರ್ಥ ಆಗಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಂತರ ಜನ ರೊಚ್ಚಿಗೆದ್ದಿದ್ರು. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಒಂದು ನ್ಯಾಯ ಒದಗಿಸಬೇಕು. ಅವ್ರ ಸಮುದಾಯ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಒಂದು ಗಣತಿ ಮಾಡೋದಕ್ಕೆ ಅಂತೇಳಿ ಈ ಸರ್ಕಾರ ಇಂಥದ್ದೊಂದು ಜನಗಣತಿ ವರದಿಯನ್ನು ತಂದು ಆ ವರದಿಯ ನಂಬರ್ಸ್ ಆಧಾರದ ಮೇಲೆ ಸರ್ಕಾರದ ಯೋಜನೆಗಳು, ಸರ್ಕಾರದ ಕಾರ್ಯಕ್ರಮಗಳು ಇವರಿಗೆಲ್ಲ ತಲುಪಬೇಕು ಅನ್ನೋ ಉದ್ದೇಶದಿಂದ ಹಿಂಗೆ ಮಾಡೋದಕ್ಕೆ ಹೊರಟಿದೆ. ಆದರೆ ಅದೆಷ್ಟು ಈಗ ಜೆನ್ಯೂನ್ ಆಗಿದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಲ್ಲ. ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ನೋಡಿ, ನಾವು ಹೇಳಿದ್ವಿ, ನೀವು ಜಾತಿ ಜನಗಣತಿಯನ್ನು ಪರಿಶಿಷ್ಟ ಜಾತಿ ಪಂಗಡ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ, ಅವರಿಗೆ ಸಿಗಬೇಕಾದಂಥ ಸೌಕರ್ಯಗಳು, ಸರ್ಕಾರದ ಯೋಜನೆಗಳು ಆ ಬಡ ವ್ಯಕ್ತಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋ ಉದ್ದೇಶದಿಂದ ಆ ಕಟ್ಟ ಕಡೆಯ ವ್ಯಕ್ತಿಯ ಗಣತಿಯನ್ನು ಮಾಡುವ ಮೂಲಕ ಈ ಸರ್ಕಾರ ಅಂಥವರಿಗೆ ತನ್ನೆಲ್ಲ ಯೋಜನೆಗಳನ್ನು, ತನ್ನೆಲ್ಲ ಸರ್ಕಾರದ ಸ್ಕೀಮ್ಗಳನ್ನು ಎಲ್ಲವೂ ಕೂಡ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಹೊರಟಿತ್ತು. ಆದರೆ ಜಾತಿ ಜನಗಣತಿ ಹೇಗೆ ಮಾಡ್ತಿದ್ದಾರೆ ಅಂತ ಕೇಳಿದರೆ, ಎಲ್ಲೋ ಒಂದು ಮನೆಗೆ ಹೋಗಿ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರ ಉದ್ಯೋಗ ಏನು, ಅವರ ಇನ್ಕಮ್ ಎಷ್ಟು, ಅವರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಸರ್ಕಾರದ ಯೋಜನೆಯ ಫಲಾನುಭವಿಗಳ ಅವರು, ಇದು ಯಾವುದೇ ಮಾಹಿತಿಯನ್ನು ಪಡೆದುಕೊಳ್ಳದೆ ಕೇವಲ ಒಂದು ಮನೆಗೆ ಹೋಗಿದ್ರಂತೆ. ಆ ಮನೆಗೆ ಹೋಗಿ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ರಂತೆ. ಆ ಮನೆಯಲ್ಲಿ ಯಾರಿದ್ದಾರೆ, ಏನು ಎತ್ತ ಅನ್ನೋದನ್ನು ವಿಚಾರ ಮಾಡಿಲ್ವಂತೆ. ಸಮೀಕ್ಷೆ ಸಂಪೂರ್ಣವಾಗಿದೆ ಅನ್ನುವ ಒಂದು ಸ್ಟಿಕ್ಕರ್ ಅಂಟಿಸಿ ಆ ನಂತರ ಕದ್ದು ಮುಚ್ಚಿ ಬಂದ್ರಂತೆ. ಇದು ಚಿತ್ರಣ ನೋಡಿ ಜಾತಿ ಜನಗಣತಿಯ. ಈಗ ಇವರ ವರದಿ ಎಷ್ಟು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಜನರ ಮುಂದೆ ತೆರೆದಿಟ್ಟಾಗ ಜನರು ಪ್ರಶ್ನೆ ಮಾಡ್ತಾರೆ. ನೋಡಿ, ನಮ್ಮ ಮನೆಗೆ ಬರ್ದೆ ನೀವು ಹೇಗೆ ನಮ್ಮ ಮನೆ ಸಮೀಕ್ಷೆ ಆಗಿದೆ ಅಥವಾ ಗಣತಿ ಆಗಿದೆ ಅಂತೇಳಿ ಹೇಳ್ತೀರಿ ಅನ್ನೋದನ್ನು ಜನ ಕೇಳಿದಾಗ ಈಗ ನೀವು ಉತ್ತರ ಕೊಡಬೇಕಾಗಿದೆ. ಜಾತಿ ಜನಗಣತಿ ಸರ್ವೆಯಲ್ಲಿ BBMP ಕಳ್ಳಾಟ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ನಂತರ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ತನ್ನ ಎಡವಟ್ಟನ್ನು ಕೊನೆಗೂ ಕೂಡ ಒಪ್ಪಿಕೊಂಡಿದೆ BBMP. ಈ ಕಳ್ಳಾಟವನ್ನು ಬಯಲು ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ನಾವೇನು ಸುದ್ದಿ ಪ್ರಸಾರ ಮಾಡಿಲ್ಲ ಅಂತ ಹೇಳಿದರೆ ಇವರು ಮಾಡಿದ್ದೇ ಆಟ, ಆಡಿದ್ದೇ ಕಾನೂನು ಅನ್ನೋ ರೀತಿಯಲ್ಲಿ ಇದ್ರು. ಯಾಕೆ ಬೇಕು ಇಂಥ ಸರ್ವೆ ಅಂಥೇಳಿ, ಈ ಬೋಗಸ್ ಸರ್ವೆ ಅಥವಾ ಗಣತಿ ಯಾಕೆ ಬೇಕು, ಯಾರಿಗೆ ಬೇಕು, ಏನು ಉದ್ದೇಶ, ಇದ್ರ ಉದ್ದೇಶ ಏನು ಎತ್ತ ಎಲ್ಲ ನಾವು ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿ ಇವರು ಕಳ್ಳಾಟವನ್ನು ನಾವು ವಿಡಿಯೋ ರೆಕಾರ್ಡ್ ಮಾಡಿ ಜನರ ಮುಂದೆ ತೆರೆದಿಟ್ಟಾಗ ಜನ ಹೌದು ನಮ್ಮನೆಗೂ ಸ್ಟಿಕ್ಕರ್ ಅಂಟಿಸಿದ್ದಾರಲ್ಲ, ನಮ್ಮನೆಗೆ ಯಾರು ಬಂದೇ ಇಲ್ಲ ಅಂಥೇಳಿ ಅಲ್ಲ ಹೇಳಿ, ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂಥೇಳಿ ಅಲ್ಲ ವಿಚಾರ, ಜನ ಬಂದಿರುವಂಥ ಸಿಬ್ಬಂದಿಗಳನ್ನು ತರಾಟೆಗೆ ತೆಗೆದುಕೊಂಡಾದ ನಂತರ ಇದರ ಗಂಭೀರತೆ ಏನು ಅಂಥೇಳಿ ಈಗ ಅರ್ಥ ಆಗಿದೆ ಈ ಸರ್ಕಾರಕ್ಕೆ. ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದ ಈ ಒಂದು ಬೋಗಸ್ ಜನಗಣತಿ ರಿಪಬ್ಲಿಕ್ ವರದಿ ನಂತರ ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. BBMP ಕಳ್ಳಾಟದಿಂದ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಅನ್ಯಾಯ ಆಗ್ತಾ ಇದೆ. ಜಾತಿ ಗಣತಿ ಸರ್ವೆಯಲ್ಲಿ ಭಾರಿ ಲೋಪ ಆಗಿದೆ. ಮನೆಯಲ್ಲಿದ್ದವರಿಂದ ಮಾಹಿತಿಯನ್ನು ಪಡೆಯದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ನಿಂದ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಈ ಹೊತ್ತಿಗೆ ಪಾಲಿಕೆಯವರಿಗೆ ಈಗ ಅರ್ಥ ಆಗಿದೆ, ಹೌದು ನಾವು ಹೀಗೆ ಮಾಡಿದರೆ ಸುಮ್ಮನೆ ಇರೋದೆಲ್ಲ ಜನ ಅಂಥೇಳಿ ಅರ್ಥ ಆಗಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಂತರ ಜನ ರೊಚ್ಚಿಗೆದ್ದಿದ್ರು. ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಒಂದು ನ್ಯಾಯ ಒದಗಿಸಬೇಕು. ಅವ್ರ ಸಮುದಾಯ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಒಂದು ಗಣತಿ ಮಾಡೋದಕ್ಕೆ ಅಂತೇಳಿ ಈ ಸರ್ಕಾರ ಇಂಥದ್ದೊಂದು ಜನಗಣತಿ ವರದಿಯನ್ನು ತಂದು ಆ ವರದಿಯ ನಂಬರ್ಸ್ ಆಧಾರದ ಮೇಲೆ ಸರ್ಕಾರದ ಯೋಜನೆಗಳು, ಸರ್ಕಾರದ ಕಾರ್ಯಕ್ರಮಗಳು ಇವರಿಗೆಲ್ಲ ತಲುಪಬೇಕು ಅನ್ನೋ ಉದ್ದೇಶದಿಂದ ಹಿಂಗೆ ಮಾಡೋದಕ್ಕೆ ಹೊರಟಿದೆ. ಆದರೆ ಅದೆಷ್ಟು ಈಗ ಜೆನ್ಯೂನ್ ಆಗಿದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀರಲ್ಲ.
ನೋಡಿ, ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ನೋಡಿ, ನಾವು ಹೇಳಿದ್ವಿ, ನೀವು ಜಾತಿ ಜನಗಣತಿಯನ್ನು ಪರಿಶಿಷ್ಟ ಜಾತಿ ಪಂಗಡ ಯಾವ್ಯಾವ ಸಮುದಾಯದವರು ಎಷ್ಟೆಷ್ಟು ಜನ ಇದ್ದಾರೆ, ಅವರಿಗೆ ಸಿಗಬೇಕಾದಂಥ ಸೌಕರ್ಯಗಳು, ಸರ್ಕಾರದ ಯೋಜನೆಗಳು ಆ ಬಡ ವ್ಯಕ್ತಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪಬೇಕು ಅನ್ನೋ ಉದ್ದೇಶದಿಂದ ಆ ಕಟ್ಟ ಕಡೆಯ ವ್ಯಕ್ತಿಯ ಗಣತಿಯನ್ನು ಮಾಡುವ ಮೂಲಕ ಈ ಸರ್ಕಾರ ಅಂಥವರಿಗೆ ತನ್ನೆಲ್ಲ ಯೋಜನೆಗಳನ್ನು, ತನ್ನೆಲ್ಲ ಸರ್ಕಾರದ ಸ್ಕೀಮ್ಗಳನ್ನು ಎಲ್ಲವೂ ಕೂಡ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಜಾತಿ ಜನಗಣತಿಯನ್ನು ಮಾಡೋದಕ್ಕೆ ಹೊರಟಿತ್ತು. ಆದರೆ ಜಾತಿ ಜನಗಣತಿ ಹೇಗೆ ಮಾಡ್ತಿದ್ದಾರೆ ಅಂತ ಕೇಳಿದರೆ, ಎಲ್ಲೋ ಒಂದು ಮನೆಗೆ ಹೋಗಿ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮಾಡ್ತಿದ್ದಾರೆ, ಅವ್ರ ಉದ್ಯೋಗ ಏನು, ಅವರ ಇನ್ಕಮ್ ಎಷ್ಟು, ಅವರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಸರ್ಕಾರದ ಯೋಜನೆಯ ಫಲಾನುಭವಿಗಳ ಅವರು, ಇದು ಯಾವುದೇ ಮಾಹಿತಿಯನ್ನು ಪಡೆದುಕೊಳ್ಳದೆ ಕೇವಲ ಒಂದು ಮನೆಗೆ ಹೋಗಿದ್ರಂತೆ. ಆ ಮನೆಗೆ ಹೋಗಿ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ರಂತೆ. ಆ ಮನೆಯಲ್ಲಿ ಯಾರಿದ್ದಾರೆ, ಏನು ಎತ್ತ ಅನ್ನೋದನ್ನು ವಿಚಾರ ಮಾಡಿಲ್ವಂತೆ. ಸಮೀಕ್ಷೆ ಸಂಪೂರ್ಣವಾಗಿದೆ ಅನ್ನುವ ಒಂದು ಸ್ಟಿಕ್ಕರ್ ಅಂಟಿಸಿ ಆ ನಂತರ ಕದ್ದು ಮುಚ್ಚಿ ಬಂದ್ರಂತೆ. ಇದು ಚಿತ್ರಣ ನೋಡಿ ಜಾತಿ ಜನಗಣತಿಯ. ಈಗ ಇವರ ವರದಿ ಎಷ್ಟು ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಜನರ ಮುಂದೆ ತೆರೆದಿಟ್ಟಾಗ ಜನರು ಪ್ರಶ್ನೆ ಮಾಡ್ತಾರೆ. ನೋಡಿ, ನಮ್ಮ ಮನೆಗೆ ಬರ್ದೆ ನೀವು ಹೇಗೆ ನಮ್ಮ ಮನೆ ಸಮೀಕ್ಷೆ ಆಗಿದೆ ಅಥವಾ ಗಣತಿ ಆಗಿದೆ ಅಂತೇಳಿ ಹೇಳ್ತೀರಿ ಅನ್ನೋದನ್ನು ಜನ ಕೇಳಿದಾಗ ಈಗ ನೀವು ಉತ್ತರ ಕೊಡಬೇಕಾಗಿದೆ. ಜಾತಿ ಜನಗಣತಿ ಸರ್ವೆಯಲ್ಲಿ BBMP ಕಳ್ಳಾಟ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ವರದಿ ನಂತರ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ತನ್ನ ಎಡವಟ್ಟನ್ನು ಕೊನೆಗೂ ಕೂಡ ಒಪ್ಪಿಕೊಂಡಿದೆ BBMP.